ಅಂಬಾನಿ ನ್ಯೂಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಚಿಂತಾಮಣಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ಜಾಗೃತ ನೌಕರರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶದ ಕುರಿತು ನಗರದ ಪ್ರವಾಸಿ ಮಂದಿರದಲ್ಲಿ ಮಹತ್ವದ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷ ಪ್ರದೀಪ್ ಎಸ್ ಹಾಗೂ ತಾಲೂಕು ಅಧ್ಯಕ್ಷ ನರಸಿಂಹ ಎಂಕೆ ಮಾತನಾಡಿ, ಎಸ್ಸಿ/ಎಸ್ಟಿ ನೌಕರರ ಹಕ್ಕುಗಳು, ಸಮಸ್ಯೆಗಳು ಮತ್ತು ಸಂವಿಧಾನಬದ್ಧ ಸೌಲಭ್ಯಗಳ ರಕ್ಷಣೆಗಾಗಿ ಒಗ್ಗಟ್ಟು ಮೂಡಿಸುವ ಉದ್ದೇಶದಿಂದ ಈ ಸಮಾವೇಶವನ್ನು ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಶೋಷಿತ ಸಮುದಾಯದ ನೌಕರರನ್ನು ಒಂದೇ ವೇದಿಕೆಯಲ್ಲಿ ಸಂಘಟಿಸುವುದು ಹಾಗೂ ಅವರ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಯಾಗುವುದು ಈ ಐಕ್ಯತಾ ಸಮಾವೇಶದ ಮುಖ್ಯ ಗುರಿಯಾಗಿದೆ ಎಂದು ತಿಳಿಸಿದರು. ಈ ಬೃಹತ್ ಸಮಾವೇಶದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಡಾ. ಜಿ. ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಡಿ.ಕೆ. ಶಿವಕುಮಾರ್, ಕೆ.ಎಚ್. ಮುನಿಯಪ್ಪ, ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ ಸೇರಿದಂತೆ ಹಲವು ಸಚಿವರು, ಶಾಸಕರು ಹಾಗೂ ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸಮುದಾಯದ ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿಗಳು, ನಿವೃತ್ತ ನೌಕರರು ಹಾಗೂ ಮುಖಂಡರು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಸಂದರ್ಭದಲ್ಲಿ ಮನವಿ ಮಾಡಲಾಯಿತು. ಇನ್ನು ಸಮಾವೇಶಕ್ಕೆ ತೆರಳಲು ಚಿಂತಾಮಣಿ ತಾಲೂಕಿನಿಂದ ಉಚಿತ ಬಸ್ ಪ್ರಯಾಣ ಹಾಗೂ ಇತರ ಮೂಲಸೌಕರ್ಯಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಎಸ್ಸಿ/ಎಸ್ಟಿ ನಿಗಮಗಳ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಎಂ, ಜಿಲ್ಲಾ ಗೌರವಾಧ್ಯಕ್ಷ ಕೆ.ಎಂ. ಶಿವಪ್ರಸಾದ್, ಉಪಾಧ್ಯಕ್ಷೆ ರಾಧಾ ಡಿ.ಕೆ., ಜಿಲ್ಲಾ ಉಪಾಧ್ಯಕ್ಷ ನರಸಿಂಹಪ್ಪ ಎನ್.ಕೆ., ಶಿವಾನಂದ, ಮಂಜುನಾಥ ಎನ್.ವಿ. ಎಂ. ಆಂಜನಪ್ಪ, ನರಸಿಂಹ ಚಾಪುರ, ಬೆಸ್ಕಾಂ ಮಂಜುನಾಥ್, ಜಯರಾಮ್, ರೆಡ್ಡಪ್ಪ, ರವಿ ಬಿ.ಕೆ., ನರೇಂದ್ರ ವೈಎಸ್ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ಕೂಡ ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ, ಎಂ.ಕೆ. ನರಸಿಂಹಯ್ಯ, ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ ಚಿಂತಾಮಣಿ ಶಾಖೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಆ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿ, ಕೇಂದ್ರ ಸಮಿತಿ ಬೆಂಗಳೂರು ಇವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದಾದ್ಯಂತ ಎಸ್ಸಿ/ಎಸ್ಟಿ ನೌಕರರ ಬಂಧುಗಳ ಒಂದು ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಒಂದು ಸಮಾವೇಶದ ಪ್ರಮುಖ ಉದ್ದೇಶ ನಮ್ಮ ಬೇಡಿಕೆಗಳಾದಂತಹ ಬ್ಯಾಕ್ಲಾಗ್ ಹುದ್ದೆಗಳನ್ನು ಅತಿ ಜರೂರಾಗಿ ತುಂಬಿಸ್ತಕ್ಕಂಥದ್ದು, ಹಾಗೆ ನಮ್ಮಲ್ಲಿರ್ತಕ್ಕಂತಹ ಒಳ ಮೀಸಲಾತಿಯನ್ನು ನಮ್ಮ ಕೆಲವು ಜನ ವಿರೋಧ ಮಾಡ್ತಾ ಇದ್ದಾರೆ. ಆ ಒಳ ಮೀಸಲಾತಿಯ ಬಗ್ಗೆ ಮುಖ್ಯವಾಗಿ ಸರ್ಕಾರದ ಗಮನವನ್ನು ಸೆಳೆದು ಇಂತಹ ದೀನದಲಿತರಿಗೆ ಒಂದು ಮೀಸಲಾತಿ ಅನ್ನುವುದಕ್ಕಿಂತ ಇಲ್ಲಿ ಮುಖ್ಯವಾಗಿ ಒಂದು ಮಹತ್ವದ ಒಂದು ಬದುಕತಕ್ಕಂಥ ಜೀವನವನ್ನು ಕಟ್ಟಿಕೊಡ್ತಕ್ಕಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೇವೆ. ಪ್ರತಿಯೊಂದು ಜನಾಂಗಕ್ಕೂ, ಪ್ರತಿಯೊಂದು ಮನುಷ್ಯನಿಗೂ, ಹಾಗೆ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವ ಒಂದು ಹಕ್ಕನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಸೃಷ್ಟಿಸಿ ಕೊಟ್ಟಿರುತ್ತಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಐಕ್ಯತಾ ಸಮಾವೇಶಕ್ಕೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಐಕ್ಯತಾ ಸಮಾವೇಶದ ಉದ್ಘಾಟನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಸಾಹೇಬರು ನೆರವೇರಿಸಲಿದ್ದಾರೆ. ಹಾಗೆ ಇದರ ಅಧ್ಯಕ್ಷತೆಯನ್ನು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ವಹಿಸಿಕೊಳ್ತಾರೆ. ಹಾಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಭಾಗವಹಿಸುತ್ತಿದ್ದು, ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತಹ ಮಾನ್ಯ ಕೆ.ಎಚ್. ಮುನಿಯಪ್ಪ ಸರ್ ಅವರು ಕೂಡ ಇಲ್ಲಿ ಭಾಗವಹಿಸಿ ಇನ್ನೂ ಅನೇಕ ಸಚಿವ ಸಂಪುಟದ ಸದಸ್ಯರೆಲ್ಲನೂ ಕೂಡ, ಮಂತ್ರಿಗಳೆಲ್ಲನೂ ಕೂಡ ಸೇರ್ತಾ ಇದ್ದಾರೆ. ಇದು ನಮ್ಮ ಮೈಸೂರು ಪ್ಯಾಲೇಸ್ ನಂಬರ್ 8 ಅರಮನೆ ಮೈದಾನ ಇಲ್ಲಿ ಒಂದು ಆಯೋಜನೆ ಮಾಡಿರತಕ್ಕಂತಹ ಇಡೀ ನಮ್ಮ ರಾಜ್ಯದಾದ್ಯಂತ ಇರತಕ್ಕಂತಹ ಎಸ್ಸಿ/ಎಸ್ಟಿ ನೌಕರರ ಬಂಧುಗಳು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿ ಅತಿ ಯಶಸ್ವಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರುತ್ತಾ, ಆ ನಿಟ್ಟಿನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರ ಒಂದು ಶಿಕ್ಷಣ, ಸಂಘಟನೆ, ಹೋರಾಟ ಈ ಅಡಿಯಲ್ಲಿ ನಾವೆಲ್ಲರೂ ಕೂಡ ವೈಚಾರಿಕತೆಯ ಮುಖಾಂತರವಾಗಿ
ದೇಶದ ಹಾಗೂ ಕರ್ನಾಟಕದ ಜನತೆಯ ಎಚ್ಚರಗೊಳಿಸುವಂತ ಒಂದು ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದ್ದು, ನಮ್ಮ ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಡಿ ಶಿವಶಂಕರ್ ಸರ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ SC/ST ನೌಕರರ ಸಮನ್ವಯ ಸಮಿತಿ, ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಅವರು ಈ ಒಂದು ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಾರೆ. ಇವರ ಜೊತೆಯಲ್ಲಿ ಕೇಂದ್ರ ಸಮಿತಿ, ರಾಜ್ಯ ಸಮಿತಿ, ಹಾಗೆ ನಮ್ಮಲ್ಲಿರ್ತಕ್ಕಂತಹ ಜಿಲ್ಲಾ ಸಮಿತಿಗಳು ಹಾಗೂ ನಮ್ಮ ಚಿಂತಾಮಣಿಯ ಸಮಿತಿ ಎಲ್ಲ ಸದಸ್ಯರು ಸೇರಿ ಇದೇ 28ನೇ ತಾರೀಕು ಆಗಸ್ಟ್ 2026ರಂದು ಇದೇ ಪ್ರವಾಸಿ ಮಂದಿರದ ಮುಂಭಾಗದಲ್ಲಿ 2 ಬಸ್ಗಳಂತ ಹೊರಡುವಂತಹ ಸಮಯ ತಗೊಂಡಂತೆ ಅನೇಕ ಜನ ನಮ್ಮ ಚಿಂತಾಮಣಿಯ SC/ST ಬಂಧುಗಳು, ಅದರ ಜೊತೆಗೆ ನಿವೃತ್ತ ನೌಕರರು ಹಾಗೂ ಕುಟುಂಬ ಸಮೇತರಾಗಿ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಸರ್ಕಾರವ ಗಮನವನ್ನು ಸೆಳೆಯುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದರಿಂದ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸಲು ಈ ಮೂಲಕ ಕೋರಿಕೊಳ್ಳುತ್ತೇನೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಜೈ ಭೀಮ್ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಜಾಗೃತಿ ಸಮಾವೇಶ ಇರುತ್ತದೆ. 28/8/2026 ಪ್ಯಾಲೇಸ್ ಗ್ರೌಂಡು 8ನೇ ಇದರಲ್ಲಿ ಇರುತ್ತದೆ. ನಮ್ಮ ಪರಿಶಿಷ್ಟ ಜಾತಿ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಓವಡಿ ಸಭೆಗಳು ಇರುತ್ತದೆ. ದಯವಿಟ್ಟು ಎಲ್ಲರೂ, ನಾವು ಇಲ್ಲಿ ಬಸ್ ಅರೇಂಜ್ಮೆಂಟ್ ಮಾಡ್ತಾಯಿದ್ವಿ, ದಯವಿಟ್ಟು ಎಲ್ಲರೂ ಸದಸ್ಯರು, SC/ST ಜನಾಂಗ ಸೇರಿರೋರು, ಮುಖಂಡರು, ರಿಟೈರ್ಡ್ ಆಗಿರೋರು ಎಲ್ಲರೂ ದಯವಿಟ್ಟು ಭಾಗವಹಿಸಿ ಅಂದ್ಬಿಟ್ಟು ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ರಾಜ್ಯದಿಂದ ಉದ್ಘಾಟನೆ ಮಾಡೋರು DK ಶಿವಕುಮಾರ್ ಸಾಹೇಬರು, CM ಸಾಹೇಬರು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷರು ಬಂದು ನಮ್ಮ ಪರಮೇಶ್ವರ್ ಸಾಹೇಬರು ಇರ್ತಾರೆ. ನನ್ನ ಗುರುಗಳಾದ KH ಮುನಿಯಪ್ಪ ಸಾಹೇಬರು ಇರ್ತಾರೆ. ಆಮೇಲೆ ಜಾರಕಿಹೊಳಿ ಸಾಹೇಬರು ಇರ್ತಾರೆ. ಶಿವರಾಜ್ ಅಂಗಡಿ ಸಾಹೇಬರು ಇರ್ತಾರೆ. ಇವರೆಲ್ಲ ನಮ್ಮ ಸಮಾಜದ ಸಚಿವರು, ಕರ್ನಾಟಕದ ಬರೀ ವಿಧಾನಸೌಧನೆ ಪಾಲನೆ ಮಾಡೋ ಮಿನಿಸ್ಟರ್ಗಳು ಇವರೆಲ್ಲ ಬರ್ತಾ ಇದ್ದಾರೆ. ದಯವಿಟ್ಟು ನೀವು ಎಲ್ಲರೂ, ನಮ್ಮ ಕುಟುಂಬ ಸಮಸ್ಯೆ ಎಲ್ಲರೂ ದಯವಿಟ್ಟು ಎಲ್ಲರೂ ಭಾಗವಹಿಸಾಗಿ ಕೋರ್ಕೊತಾ ಇದ್ದೀನಿ. ಆಮೇಲೆ ನಿಮಗೆ ಗೌರ್ಮೆಂಟಿಂದನೇ ಓವಡಿ ಕೊಡ್ತಾರೆ. ದಯವಿಟ್ಟು ನಾವು ಬಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದೀವಿ. ಎಷ್ಟು ಜನ ಬಂದರೂ ನಾವು ಬಸ್ ಅರೇಂಜ್ಮೆಂಟ್ ಮಾಡಿದ್ದೀವಿ. ನೀವೆಲ್ಲರೂ ದಯವಿಟ್ಟು ಬನ್ನಿ ಎಂದು ನಾನು ರಾಜ್ಯದ ಉಪಾಧ್ಯಕ್ಷರಾದ ಕೋರ್ಕೊತಾ ಇದ್ದೀನಿ. ನನ್ನ ಹೆಸರು ಪ್ರದೀಪ್ ಅಂದ್ಬಿಟ್ಟು. ಇವಾಗ ನಮ್ಮ ತಾಲೂಕಿನ ಅಧ್ಯಕ್ಷರು ನರಸಿಂಹಪ್ಪ ಅವರು ಮಾತಾಡ್ತಾರೆ. ಹಾಗೆ 1 ನಿಮಿಷ ಹಾಗೆ ಇರಿ ಸರ್.